ವೀಕ್ಷಕರೇ, ಸೂಪರ್ 3 ಇಲ್ಲೇ ಡ್ರಾ ಇಲ್ಲೇ ಬಹುಮಾನ. ಕೆಲವೊಮ್ಮೆ ಸೂಪರ್ 3ಯಲ್ಲಿ ಎಂಥ ಸ್ಟೋರಿಗಳಿಗೆ, ಎಂಥ ಸುದ್ದಿಗಳಿಗೆ ಪರಿಹಾರ ಸಿಗತ್ತೆ ಅಂತಂದರೆ, ಯು ಬಿಲೀವ್ ಇಟ್ ಆರ್ ನಾಟ್ ಅನ್ನಲ್ಲ, ನಂಬಲೇಬೇಕು. ಮುಖ್ಯಮಂತ್ರಿ ತವರು ಕ್ಷೇತ್ರದಲ್ಲಿ ಸ್ವತಃ ಮುಖ್ಯಮಂತ್ರಿಯ ಪುತ್ರ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕೋಕ್ಕಾಗಲಿಲ್ಲ, ಸಂಬಂಧಪಟ್ಟವ್ರಿಗೂ ಹುಡುಕೋಕ್ಕಾಗಲಿಲ್ಲ. ಒಂದು ಗಾದೆ ಮಾತಿದೆ, ಕೋಣನಿಗೆ ಚಾಟಿ ಏಟು ಅಂತ. ಜಾಣನಿಗೆ ಮಾತಿನ ಏಟು, ಕೋಣನಿಗೆ ಚಾಟಿ ಏಟು ಅಂತೇಳಿ. ಎಲ್ಲರೂ ಕೂಡ ಜಾಣತನದಲ್ಲಿ ಅಲ್ಲಿ ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡಿದರು. ಪಾಪ ಸಿದ್ದರಾಮಯ್ಯ ಮಾಡಿಲ್ಲ ಅಂತ ನಾನು ಖಂಡಿತವಾಗ್ಲೂ ಹೇಳಲಾರೆ. ಆದರೆ ಕೆಲವು ವ್ಯವಸ್ಥೆಗಳು ಹೆಂಗಿರುತ್ತೆ ಅಂತಂದರೆ, ಅದನ್ನೇ ನಾವು ಸಮಾಜದ ಪಿಡುಗು ಅಂತ ಕರಿತೀವಿ. ಆದರೆ ಯಾವಾಗ ಜಾಣನಿಗೆ ಮಾತಿನ ಪೆಟ್ಟು ವರ್ಕ್ ಆಗಿಲ್ವೋ, ಕೋಣನಿಗೆ ಚಾಟಿ ಪೆಟ್ಟು ವರ್ಕ್ ಆಯಿತು. ಹೆಂಗೆ, ಏನು ಸ್ಟೋರಿ? 4 ವರ್ಷದಿಂದ ಒಂದು ಕುಟುಂಬಕ್ಕೆ ಬಹಿಷ್ಕಾರ ಹಾಕಿದ್ರು. ಆ ಮನೆಯಲ್ಲಿ 2 ಸಾವಾಗಿತ್ತು. ಆಗ ಕೂಡ ಯಾರು ಅಲ್ಲಿಗೆ ಅವರನ್ನು ಕಣ್ಣೆತ್ತಿ ನೋಡಲಿಲ್ಲ. ಈ ಕೆಲಸ ಸಿಎಂ ಸಿದ್ದರಾಮಯ್ಯ ಕೈಯಲ್ಲೂ ಆಗಿರಲಿಲ್ಲ. ಕೊಡಪ್ಪ. ಸಿದ್ದರಾಮಯ್ಯ ಅವರ ಪುತ್ರ ಅವರ ಕೈಯಲ್ಲೂ ಆಗಿರಲಿಲ್ಲ. ಆದರೆ ಯಾವಾಗ ಸೂಪರ್ 3 ಎಂಟ್ರಿ ಆಯಿತೋ, ನಾವು ಯಾವ ಭಾಷೆಯಲ್ಲಿ ಮಾತಾಡಬೇಕು ಆ ಭಾಷೆಯಲ್ಲಿ ಮಾತಾಡಿದಾಗ ಆ 4 ವರ್ಷ ನರಕದಲ್ಲಿದ್ದ ಆ ಕುಟುಂಬಕ್ಕೆ ಮುಕ್ತಿ ಸಿಕ್ತು. ಆ ಕೆಲಸ ಸಿಎಂ ಸಿದ್ದರಾಮಯ್ಯ ಕೈಯಲ್ಲೂ ಆಗಿರಲಿಲ್ಲ, ಅವರ ಪುತ್ರನ ಕೈಯಲ್ಲೂ ಆಗಿರಲಿಲ್ಲ. ಅಲ್ಲಿಯ ಅದು ಕೂಡ ಬಹಿಷ್ಕಾರ. ಇದೊಂದು ಬಹಿಷ್ಕಾರದ ಕತೆ ವೀಕ್ಷಕರೇ, ನಿಮಗೆ ಭಾಳ ಆಶ್ಚರ್ಯ ಆಗುತ್ತೆ. ಬಹಿಷ್ಕಾರದ ಕತೆ 4 ವರ್ಷದಲ್ಲಿ ಆಗೋದು 4 ಗಂಟೆಯಲ್ಲಿ ಆಗೋಯ್ತು. ನಾನು ಹೇಳಿದ್ನಲ್ವಾ, ಜಾಣನಿಗೆ ಮಾತಿನ ಏಟು, ಕೋಣನಿಗೆ ಚಾಟಿ ಏಟು, ಚಾಟಿ ಏಟೇ ಬೀಸಿದ್ದು. ಅದು ಕೂಡ ಸಾಧಾರಣವಾಗಿ ಹೆಂಗಿರುತ್ತೆ ನಿಮಗೆ ಬಹಿಷ್ಕಾರ ಅಂತಂದರೆ, ಏನೋ ಆ ಜಾತಿ ಈ ಜಾತಿ, ದೊಡ್ಡ ಜಾತಿ ಸಣ್ಣ ಜಾತಿ, ದೊಡ್ಡ ಜಾತಿಯವನು ಸಣ್ಣ ಜಾತಿಯವನಿಗೆ ಬಹಿಷ್ಕಾರ ಹಾಕೋದು, ಇದು ಒಂದು ಆಯಿತಾ. ಇದನ್ನು ಸಾರಾಸಗಟವಾಗಿ ಮಾಡುವಂಗಿಲ್ಲ, ಕಾನೂನಿಕ ಅಪರಾಧ, ಕ್ರಿಮಿನಲ್ ಅಪರಾಧ. ಇದು ಇನ್ನೊಂದು ಜಾತಿ, ಸೇಮ್ ಜಾತಿಯಲ್ಲಿ ಒಂದು 4 ಜನ ಮುಖ್ಯಸ್ಥರು, ಅವರು ಅವರಿಗೆ ಬಹಿಷ್ಕಾರ ಹಾಕೋದು. ಯಾರಿಗೆ ಹೇಳೋಣ? ಯಾವಾಗ ಸೂಪರ್ 3 ಎಂಟ್ರಿ ಆಯಿತೋ 4 ವರ್ಷದಿಂದ ಆಗದ್ದು 4 ಗಂಟೆಯಲ್ಲಿ ಕಳೆದೋಗ್ಬಿಡ್ತು. ಈಗಲೂ ಹೇಳ್ತಾ ಇದ್ದೀನಿ, ಒಂದು ಮಾತನ್ನು ಹೇಳಿದ್ವಿ, ಆ ಜಾತಿ ಯಾವುದು ಅಂತ ಗೊತ್ತಿರಲಿಲ್ಲ ನಮಗೆ, ಅದರ ಮುಖ್ಯಸ್ಥರು ಯಾರು ಅಂತ ಗೊತ್ತಿರಲಿಲ್ಲ. ಒಂದು ವೇಳೆ ಅದು ಜಾತಿನಿಂದನೇ, ಅಂದರೆ ನಾನು ಮಾತಾಡೋ ರೀತಿಯಲ್ಲಿ ಜಾತಿನಿಂದನೇ ಅದೂ ಗೊತ್ತಿಲ್ಲ ನನಗೆ. ಬಟ್ ಆ ಕುಟುಂಬ ಬಹಿಷ್ಕಾರದಿಂದ ಹೊರಗೆ ಬರಬೇಕು. ಅದಕ್ಕೆ ಬೇಕಾಗಿ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳೋದಕ್ಕೂ ಕೂಡ ನಾವು ರೆಡಿಯಾಗಿದ್ವಿ. ಆ ಕುಟುಂಬಕ್ಕೆ 4 ವರ್ಷದಿಂದ ಬಹಿಷ್ಕಾರ ಹಾಕಲಾಗಿತ್ತು. ಒಬ್ಬನಿಗೆ 25,000, ಒಬ್ಬನಿಗೆ 15,000, 15,000 ಕಟ್ಟೋಕ್ಕಾಗಿಲ್ಲ, ಬೇರೆಯವರು ಕೊಟ್ಟರೆ ನಿಮಗೆ ಬಹಿಷ್ಕಾರ ಆಗ್ತೀನಿ ಅಂತ ಹೇಳಿದರು. ಊರಿನ ಮುಖಂಡರ ಅಟ್ಟಹಾಸಕ್ಕೆ ಈ ಕುಟುಂಬ ನಲುಗಿ ಹೋಗಿತ್ತು. ಸಿಎಂ ಹೇಳಿದರು, ಯಾರೂ ಅಲ್ಲಿ ಮಾಡಲಿಲ್ಲ. ಆಮೇಲೆ ಅಲ್ಲಿ 2 ಜಿಯೋ ಹೋಯಿತು. ಆ ಸಂದರ್ಭದಲ್ಲಿ ಆ ಕುಟುಂಬದ ಬಗ್ಗೆ ಗಮನ ಹರಿಸೋದಕ್ಕೆ ಯಾರೂ ಬರಲಿಲ್ಲ. ಆದರೆ ಸೂಪರ್ 3 ಯಾವಾಗ ಎಂಟ್ರಿಯಾಗಿ ಮಾಡ್ತಿರೋ ಇಲ್ವೋ ಅಂತ ಖಡಾಖಂಡಿತವಾಗಿ ಕೇಳ್ತೋ, ಸಂಧಾನ ಆಯಿತು, ಸಕ್ಸಸ್ ಆಯಿತು. ಇದನ್ನು ನಾನು ಹೇಳಬಾರ್ದು, ನೀವು ನೋಡಬೇಕು, ನೋಡ್ಕೊಂಬನ್ನಿ. ಕಷ್ಟ ಅನುಭವಿಸಿದ್ದಪ್ಪ, ಯಾರಿಗೂ ಹೇಳ್ಕೊಳಂಗಿಲ್ಲ. ನಾವು ನಮ್ಮ ಕಷ್ಟನ ಒಬ್ರ ಮನೆ ತಗೋ ಹೋಗಂಗಿಲ್ಲ, ಒಬ್ರು ಮಠ ತಗೋ ಹೋಗಂಗಿಲ್ಲ, ಒಬ್ರೇನು ನಾವು ಕೇಳಂಗಿಲ್ಲ. ನಮ್ಮ ಮನೇಲಿದ್ರೆ ಉಣ್ಬೇಕು, ಇಲ್ದೇ ಬಿದ್ದಿರ್ಬೇಕು. ಇಂಥ ಪರಿಸ್ಥಿತಿ ನಮ್ಗಾಗದ. ಅದಕ್ಕೆ ನಿಮ್ಮ ದಂಡಕ್ಕೆ ಬಂದು ನಮ್ಗೆ ಇದನ್ನೇ ಕೊಡಿಸಿ ಅಂತ ಕೇಳ್ತಾ ಇರೋದು. ದಿನಾಂಕ 4/1/2025, ಸಮಯ ಮಧ್ಯಾಹ್ನ 12. ಸಿಎಂ ತವರಲ್ಲಿ ಹಾಕಿದ್ರು ಬಹಿಷ್ಕಾರ.
ನಾವು ಇಲ್ಲಿ ನಮ್ಮ ತಂದೆಯವರು ಕೂಡ 16 ವರ್ಷ ಯಜಮಾನ್ತನ ಹಳ್ಳಿ ಸ್ವಾಮಿ. ನಮ್ಮ ತಂದೆಯವರು ಈಗ ರೀಸೆಂಟಾಗಿ 2 ತಿಂಗಳಾಯ್ತು ಸ್ವಾಮಿ ತೀರೋಗಿ. ನಮ್ಮ ತಂದೆಯವರು ಇತ್ತಳಿಂದ ಇದೇ ವಾದ ಮಾಡ್ಕೊಂಡು ಬರ್ತಾಯಿದ್ದೀವಿ. ಹಂಗಾರು ನಮ್ಗೆ ನ್ಯಾಯ ಸಿಕ್ಕಿಲ್ಲ ಸ್ವಾಮಿ. ಸಿದ್ದರಾಮಯ್ಯನ ಹತ್ರ ಹೋಗಿ ಬೆಂಗಳೂರಿಗೆ ಹೋಗಿಲ್ಲ ಹೇಳಿದ್ದೀವಿ, ಅವರು ನಮ್ಮ ಬಗೆಹರಿಸಿಲ್ಲ. ಇದೇಂದ್ರ ಬಂದರು ಊರಿಗೆಲ್ಲ. ಎಸ್, ಮೈಸೂರು ಜಿಲ್ಲೆಯ ವರುಣಾ ಹೋಬಳಿಯ ಶ್ರೀನಿವಾಸಪುರದ ಸುರೇಶ್ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿದ್ರು. ಕ್ಷುಲ್ಲಕ ಕಾರಣಕ್ಕೆ ಒಂದೇ ಸಮುದಾಯದ ಇಬ್ಬರ ನಡುವೆ ಜಗಳ ಆಗಿತ್ತು. ಆಗ ಊರಿನ ಕೆಲವು ಮುಖಂಡರು ದಂಡ ವಿಧಿಸಿದ್ರು. ಆಗ ಸುರೇಶ್ ನನ್ನದು ತಪ್ಪಿಲ್ಲ, ನಾನು ದಂಡ ಕಟ್ಟಲ್ಲ ಅಂತ ಹೇಳಿದ್ದಕ್ಕೆ ಈ ಶಿಕ್ಷೆಯನ್ನ ಕೊಟ್ಟಿದ್ರು. ಅದ್ಯಾವ ಮಟ್ಟಿಗಿನ ಶಿಕ್ಷೆ ಅಂದ್ರೆ, ಹಬ್ಬ ಸಾವು ನೋವು ಏನೇ ಆಗ್ಲಿ ಯಾರು ಇವ್ರ ಜೊತೆ ಸೇರುತ್ತಿರಲಿಲ್ಲ. ಈ ರೀತಿ ಬಹಿಷ್ಕಾರ ಹಾಕೋಕೆ ನೀವು ಯಾವ ದೊಣ್ಣೆ ನಾಯಕರು ಅಂತ ಜನವರಿ 4ನೇ ತಾರೀಕು ಸಿಕ್ಕಾಪಟ್ಟೆ ಗರಂ ಆಗಿ ವರದಿ ಪ್ರಸಾರ ಮಾಡಿದ್ವಿ. ಆಗ ತಮಗೆ ಅನ್ಯಾಯ ಆಗಿದೆ, ದಂಡ ಕಟ್ಟಲ್ಲ ಅಂತ ಸುರೇಶ್ ಹೇಳಿದ್ದಕ್ಕೆ ಪಂಚಾಯತ್ ಯಜಮಾನರು ತಪ್ಪು ಕಾಣಿಕೆ ಕಟ್ಟುವವರೆಗೆ ತಮ್ಮ ಕುಲಕ್ಕೆ ಸೇರಿಸಲ್ಲ ಅಂತ ಬಹಿಷ್ಕಾರ ಹಾಕಿದ್ರು. ಕುಲಕ್ಕೆ ಸೇರಿಸಲ್ಲ ಅಂತ ಬಹಿಷ್ಕಾರ ಹಾಕೋದಕ್ಕೆ ಇವನು ಯಾರು ಬಹಿಷ್ಕಾರಕ್ಕೆ ಈಗ ಫಸ್ಟ್ ಆಫ್ ಆಲ್ ಬಹಿಷ್ಕಾರ ಹೆಂಗ್ರಿ ಹಾಕ್ತೀರಿ ನೀವು ಯಾರು ಕುಲಕ್ಕೆ? ನೀನು ಯಾವ ಕುಲವಯ್ಯ? ನೀನು ನಮ್ಮ ಕುಲಕ್ಕೆ ಸೇರಿಸಲ್ಲ ಅಂತ ಹೇಳಕ್ಕೆ ನೀನು ಯಾರಯ್ಯ? ನೀನು ಕುಲದ ದೇವರ? 15,000 ಕಟ್ಟಕ್ಕಾಗ್ತಿಲ್ಲ, ಕಷ್ಟ ಇದೆ, ಆಯ್ತಪ್ಪ, ನಿಮಗೊಂದು ಅರ್ಥ. ಆಮೇಲೆ 25,000 15,000 ನೀವು ಅದೆಲ್ಲ ಮಾಡೋಕ್ಕಾಗತ್ತೆ ನಿಮಗೆ? ಹಾಗೆ ನಿಮಗೆ ದಂಡ ಕಟ್ಟಿಸ್ಕೋಬೇಕಿದ್ರೆ 1,000 ರೂಪಾಯಿ ಮತ್ತು 500 ರೂಪಾಯಿ ಕಟ್ಟಿಸ್ಬೇಕಾಗಿತ್ತು. ನಾವು ಮಾಡ್ತಾ ಇದ್ವಿ ಏನಾದರೂ. ಈಗಲೂ ನಮಗೇನು ಕಷ್ಟ ಅಲ್ಲ 15,000 ಕಟ್ಟಿಸ್ಕೊಡೋದಕ್ಕೆ. ಬಟ್ ಅದಲ್ಲ, ಅದು ತಪ್ಪದು. ಎಲ್ಲಿ ಹೋಗುತ್ತೆ ಅದು 25,000 ಮತ್ತು 15,000? ಗೌರ್ಮೆಂಟ್ಗೆ ಹಂಗಿದೆಯಾ? ಗೌರ್ಮೆಂಟಲ್ಲಿ ಹಂಗೆ ಸಿಸ್ಟಮ್ ಇದೆಯೇನ್ರಿ? ಹಂಗೆ ಸಿಸ್ಟಮ್ ಇದೆಯಾ? 25,000 ದಂಡ ಕಟ್ಟಿದ್ರೆ 15,000 ನನಗೆ ಗೊತ್ತಿಲ್ಲಪ್ಪ. ಕೋರ್ಟ್ ಕೊಡುತ್ತೆ, ಇಷ್ಟಪ್ಪ ಅಂತೇಳಿ ಕೊಡುತ್ತೆ. ಆಮೇಲೆ ಇಂಥದ್ದು ಬಂದರೆ ಒಂದು 25 ರೂಪಾಯಿ ಕಟ್ಟು ಹೋಗು ಅಂತ. ಅದೊಂದು ತಪ್ಪು ಕಾಣಿಕೆ ಅಂತ ಹೇಳಿದಾಗೆ. ದೇವರಿಗೆ ತಪ್ಪು ಕಾಣಿಕೆ ಹಾಕೋರು ಹೋಗ್ತಾರೆ. ಲಕ್ಷಣ ಹಾಕಬೇಕು ಅಂತಿದೆಯಾ? 2 ರೂಪಾಯಿ ಹಾಕಿದ್ರೆ ನಡೆಯುತ್ತೆ, 1 ರೂಪಾಯಿ ಹಾಕಿದ್ರೆ ನಡೆಯುತ್ತೆ ನೋಡಿ. ಆಮೇಲೆ ಒಂದು ವೇಳೆ ಯಾರು ನೆರವಿಗೆ ಬಂದರೆ ಅಂಥವ್ರಿಗೆ 5,000 ದಂಡ ಬೀಳುತ್ತೆ. ಯಾರು ಇಲ್ಲಿ ಆಳ್ತಾ ಇರೋದು? ಜೈಲಲ್ಲಿ ಇಷ್ಟು ಶಿಕ್ಷೆ ಆಗೋದಿಲ್ಲ ಅಲ್ರಿ? 4 ವರ್ಷ ಆಯಿತು. ಬಹಿಷ್ಕಾರ ಹಾಕಿದ್ರಲ್ಲ 4 ವರ್ಷ, ಇನ್ನಾದರೂ ತೆಗಿಬೋದಲ್ಲ? ಶಿಕ್ಷೆ ಅನುಭವಿಸಿದ್ರಲ್ಲ, ದುಡ್ಡೇ ಕಟ್ಟಬೇಕು ಅಂತಿದೆಯಾ? ಯಾರಪ್ಪ ಇಲ್ಲಿ ನೋಡ್ಕೋತಾ ಇರೋರು? ಸಿದ್ದರಾಮಯ್ಯನವರ ತವರು ಕ್ಷೇತ್ರ ಅದು. ನನಗೆ ಅರ್ಥ ಆಗುತ್ತೆ ಸಿದ್ದರಾಮಯ್ಯನವ್ರಿಗೆ ಏನು ಪ್ರಾಬ್ಲಮ್ ಆಗುತ್ತೆ, ನನಗೆ ಅರ್ಥ ಆಗುತ್ತೆ. ಯಾಕಂದರೆ ಅವ್ರಿಗೂ ಒಂದು ಹಿನ್ನೆಲೆ ಇದೆ. ಕುರುಬ ದೊಡ್ಡ ಜಾತಿಯವ್ರಿಗೆ ಹೆಂಗಾಗ್ಬಿಡ್ತದೆ, ಇವನು ಯಾರು ಹೇಳೋಕ್ಕೆ? ಹಂಗೆ ನಡೀತದೆ ಸರ್. ನಿಮ್ಗೆ ಗೊತ್ತಿಲ್ಲ, ನಮ್ಮ ಸಮಾಜ ಇದೆಯಲ್ಲ, ಆ ಭಗವಂತ ಮಾಡಿದ ಸಮಾಜಕ್ಕೂ ಈ ಭೂಮಿ ಮೇಲೆ ಹುಟ್ಟಿದಂಥ ಮನುಷ್ಯರು ಮಾಡಿದ ಸಮಾಜಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಸೂರ್ಯ ಡೈರೆಕ್ಟಾಗಿ ಬಡವನ ಮನೆಗೂ, ದಲಿತನ ಮನೆಗೂ, ಬ್ರಾಹ್ಮಣನ ಮನೆಗೂ, ಮುಸ್ಲಿಮನ ಮನೆಗೂ, ಕ್ರಿಶ್ಚಿಯನ್ನ ಮನೆಗೂ ಒಂದೇ ಸಲಕ್ಕೆ ಬೀಳದೇ ಇದ್ದಿದ್ರೆ ಈ ಭೂಮಿ ಮೇಲೆ ಹುಟ್ಟಿದಂಥ ಮನುಷ್ಯ ಅನ್ನುವಂಥ ವಿಷಜಂತು ಅದನ್ನೂ ಬೇಕಿದ್ರೆ ಅಡ್ಡ ಕಟ್ಟಿಬಿಡ್ತಾ ಇದ್ರು ಆಕಾಶಕ್ಕೆ. ಸೂಪರ್ 3 ವರದಿಗೆ ಬೆಚ್ಚಿ ಬಿದ್ದ ಅಧಿಕಾರಿಗಳು. ಇನ್ನು ಸೂಪರ್ 3ಯಲ್ಲಿ ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡಿದೆ. ತಹಸೀಲ್ದಾರ್ ಮಹೇಶ್, ಡಿವೈಎಸ್ಪಿ ಕರೀಂರಾವ್, ಇನ್ಸ್ಪೆಕ್ಟರ್ ಚೇತನ್ ಗ್ರಾಮಕ್ಕೆ ದೌಡಾಯಿಸಿದರು. ಗ್ರಾಮದ ಸಮುದಾಯ ಭವನದಲ್ಲಿ ಸಂಧಾನ ಸಭೆ ನಡೆಸುವುದಕ್ಕೆ ತಯಾರಿ ನಡೆಸಲಾಯಿತು. ಮೊದಲಿಗೆ ಬಹಿಷ್ಕಾರಕ್ಕೆ ತುತ್ತಾದ ಸುರೇಶ್ ಕುಟುಂಬವನ್ನ ಕರೆಸಿ ಮಾಹಿತಿ ಪಡೆದುಕೊಂಡರು. ನಂತರ ಊರಿನ ಮುಖಂಡರನ್ನ ಅಧಿಕಾರಿಗಳು ಕರೆಸಿಕೊಂಡ್ರು. ಯಜಮಾನರ ಜೊತೆ ಆದ ಘಟನೆ ಹಾಗೂ ಬಹಿಷ್ಕಾರಕ್ಕೆ ತುತ್ತಾದ ಸುರೇಶ್ ನಡುವೆ ಮಾತುಕತೆಯಾಯಿತು. ಬಹಿಷ್ಕಾರ ವಾಪಸ್, ಸಂಧಾನ ಸಕ್ಸಸ್. ಗ್ರಾಮದ ಮುಖಂಡರು ಹಾಗೂ ಸುರೇಶ್ ಕುಟುಂಬದ ಜೊತೆ ಸಹಮತ ಮೂಡಿಸುವಲ್ಲಿ ಅಧಿಕಾರಿಗಳು ಯಶಸ್ವಿಯಾದರು. ಮುಂದಿನ ದಿನಗಳಲ್ಲಿ ಹಬ್ಬ ಹರಿದಿನಗಳು ಹಾಗೂ ಯಾವುದೇ ಕಷ್ಟ ಸುಖದಲ್ಲಿ ಒಟ್ಟಿಗೆ ಇರೋದಾಗಿ ಪರಸ್ಪರ ಒಂದಾದರು. ಸಂಧಾನ ಸಕ್ಸಸ್ ಮಾಡುವಲ್ಲಿ ತಹಸೀಲ್ದಾರ್ ಮಹೇಶ್ ಯಶಸ್ವಿಯಾದರು. ಅವರು ಬದಲಾಗಬೇಕು, ಎಲ್ಲರೂ ಬದಲಾಗಬೇಕು. ಬದಲಾಗಿ ಮೊದಲಿಂದ ಹೆಂಗಿದ್ರಿ ಈಗ ಅವಾಗೆಲ್ಲ ಕರ್ಕೊ ಬರ್ತಾರೆ, ಚೆನ್ನಾಗಿತ್ತಲ್ಲ, ಸೋಮ ಇದ್ದಾಗ ಚೆನ್ನಾಗಿರ್ಲಿಲ್ವಾ? ನೀವು ಅವ್ರ ಮೇಲೆ ಆರೋಪ ಮಾಡ್ತಾರೆ, ಅವ್ರ ಮೇಲೆ ಆರೋಪ ಮಾಡ್ತಾರೆ, ಇವತ್ತು ಇದನ್ನ ಬಹಿಷ್ಕಾರ ಅಲ್ಲ ಅಂತ ಒಂದು ತೀರ್ಮಾನ ಮಾಡಿದ್ವಿ. ಆಮೇಲೆ ಏನು ದೂರದಾರರು ಹೇಳಿದ್ರು ಹಬ್ಬಕ್ಕೆ ಸೇರಿಸ್ಕೊಂಡು ಮಾಡ್ತಾ ಇಲ್ಲ ಅಂತ, ಅದನ್ನ ಎಲ್ಲರೂ ಕೂಡ ಸೇರಿ ಗ್ರಾಮದ ಮುಖಂಡರು ಸೇರಿ ಮಾಡಬೇಕು ಅಂತ ಇವತ್ತು ತೀರ್ಮಾನ ತಗೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಏನು ಹಬ್ಬ ಬರ್ತದೆ ಮುಂದಿನ ತಿಂಗಳಲ್ಲಿ ಅದನ್ನ ಎಲ್ಲರೂ ಸೇರಿ ಊರೆಲ್ಲ ಸೇರಿ ಒಟ್ಟಾರೆ ಸೇರಿ ಮಾಡಲಿಕ್ಕೆ ಇವತ್ತು ತೀರ್ಮಾನ ತಗೊಂಡಿದ್ದೀವಿ. ಹಬ್ಬ ಹರಿದಿನಗಳಿಗಿಂತ ಮುಖ್ಯವಾಗಿ ಇವರು ದೂರದಾರರು ಹೇಳಿದಂತೆ ಏನು ಅವರ ಶವ ಸಂಸ್ಕಾರಕ್ಕೆ ಯಾರೂ ಬರಲಿಲ್ಲ ಅಂತ ಏನು ಹೇಳಿದ್ರು. ಊರಿನ ಮುಖಂಡರೇ ಮಾತಾಡಿದ್ದಾರೆ, ಅವರೇ ಮುಂದೆ ನಿಂತ್ಕೊಂಡು ಶವ ಸಂಸ್ಕಾರಗಳು ಮಾಡಿದ್ದಾರೆ. ಮತ್ತು ಇವರು
ಊರಿನ ಏನು ಹಬ್ಬ ಹರಿದಿನಗಳಲ್ಲಿ ಇದರಲ್ಲಿ ಪಾಲ್ಗೊಂಡಿರೋದನ್ನು ನಾವು ಕಣ್ಣಾರೆ ಫೋಟೋಗಳ ಸಮೇತ ನಮಗೆ ತೋರಿಸಿದ್ದಾರೆ. ಹಾಗಾಗಿ ಇವರು ಊರಿನ ಜನನಿತ್ಯ ಜೀವನದಲ್ಲಿ ಇವರು ಊರ ಜೊತೆ ಬೆರೀತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಹಬ್ಬ ಹರಿದಿನ ಅಂತ ಬಂದಾಗ ಹೊರಿ ಕಟ್ಟೋ ವಿಚಾರದಲ್ಲಿ ದಂಡ ಅಲ್ಲ, ದೇಣಿಗೆ ಹಬ್ಬ ಬಂದಾಗ ಊರಲ್ಲೆಲ್ಲ ಎಲ್ಲ ಸೇರಿ ತೀರ್ಮಾನ ಮಾಡ್ತಾರೆ ಈ ರೀತಿ ಹಬ್ಬ ಮಾಡೋಣ ಅಂತ. ದೇಣಿಗೆ ಕಲೆಕ್ಟ್ ಮಾಡೋ ವಿಚಾರದಲ್ಲಿ ಅವರು ಕಟ್ಟಬೇಕು, ಹೊರಿ ಕಟ್ಟೋ ವಿಚಾರದಲ್ಲಿ ಇವಾಗ ಮನಸ್ತಾಪ ಇದ್ದಿದ್ದು ನಿಜ, ಎಲ್ಲರೂ ಒಪ್ಕೊಂಡಿದ್ದಾರೆ. ಮುಂದಿನ ಹಬ್ಬ ಮುಂದಿನ ತಿಂಗಳು ಮಾಡಬೇಕಾದ ಎಲ್ಲ ಸೇರಿ ಒಟ್ಟಾರೆಯಾಗಿ ಮಾಡ್ಕೊಂಡಿರ್ತಾರೆ. ಬಗೆಹರಿಸಿ ದೂರದಾರಿಯಲ್ಲಿರುವಂತೆ ಇದನ್ನು ಸಾಮಾಜಿಕ ಬಹಿಷ್ಕಾರ ಅಲ್ಲ, ಅದು ವೈಯಕ್ತಿಕ ವಿಚಾರ. ಊರಿದ್ದೀಗ ನಾವು ಈಗಾಗಲೇ ಹೇಳಿದ್ದೇವೆ ಅವರಿಗೆ, ಅದನ್ನು ಬಗೆಹರಿಸಿಕೊಳ್ಳಿಕ್ಕೆ ಮುಂದಿನ ದಿನಗಳಲ್ಲಿ ಕಾನೂನು ರೀತಿ ಏನು ಯಾರು ಕಾನೂನು ವೈಲೇಟ್ ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಸೂಪರ್ 3ಗೆ ಧನ್ಯವಾದ ಹೇಳಿದ ಸುರೇಶ್. ಸೂಪರ್ 3 ಎಂಟ್ರಿ ಆದ್ಮೇಲೆ ನಮ್ಮ ಕುಟುಂಬದ ಬಹಿಷ್ಕಾರ ವಾಪಸ್ಸಾಗಿದೆ. ಇನ್ಮುಂದೆ ಗ್ರಾಮದ ಜನರ ಜೊತೆ ಅನ್ಯೋನ್ಯವಾಗಿ ಹೊಂದಿಕೊಂಡು ಹೋಗ್ತೀವಿ. ಹೀಗಾಗಿ ಸೂಪರ್ 3ಗೆ ಧನ್ಯವಾದವನ್ನ ತಿಳಿಸಿದ್ರು ಸುರೇಶ್ ಕುಟುಂಬ. ಒಪ್ಕೊಂಡಿದ್ದಾರೆ ಸರ್, ಊರು ಮುಖಂಡರು, ಗ್ರಾಮಸ್ಥರು, ಯಜಮಾನರುಗಳು, ಬಂಧುಗಳೆಲ್ಲ, ಅಣ್ಣ ತಮ್ಮದೆಲ್ಲ ಒಪ್ಕೊಂಡು ನನ್ನ ಗ್ರಾಮಕ್ಕೆ ಸೇರಿಸ್ಕೊಂಡು ನಾವು ಅಣ್ಣ ತಮ್ಮನಾಗಿ ನೋಡ್ತೀವಿ, ಎಲ್ಲ ಹೊಂದಾಣಿಕೆಯಾಗಿ ಹಬ್ಬ ಮಾಡ್ತೀವಿ ಅಂತೇಳಿ ನಮ್ಮನ್ನ ಎಲ್ಲ ಪ್ರತಿಯೊಂದು ಕಾರ್ಯಕರ್ತಗಳೆಲ್ಲ ಕರಿತೀವಿ ಅಂತ ಒಪ್ಕೊಂಡು ಎಲ್ಲ ನಮ್ಗೆ ಸಾಥ್ ಕೊಟ್ಕೊಂಡು ಎಲ್ಲ ಒಳ್ಳೇದಾಗಿದೆ ಸರ್. ನಮ್ಗೆ ತಪ್ಪೆಲ್ಲ ಮಾಡಿ ನಾವು ಅವರು ಮಾಡಿದ್ವಿ ಸರ್, ನಮ್ಮಿಂದು ಆಗಿರ್ಬೋದು. ಈಗೆಲ್ಲ ಒಂದುಗೂಡಿ ನಾವು ಎಲ್ಲ ಅಧಿಕಾರಿಗಳೆಲ್ಲ ಬಂದು ನಮ್ಮ ಸಾಹೇಬರೆಲ್ಲ ಬಂದು ಎಲ್ಲ ಒಂದುಗೂಡಿಸಿ ನಮ್ಮನ್ನ ಅಣ್ಣ ತಮ್ಮದರಂಗೆ ಒಂದು ಮಾಡಿದ್ದಾರೆ ಸರ್. ಪರಿಹಾರ ಆಯ್ತು ಸರ್. ಒಟ್ನಲ್ಲಿ ಸೂಪರ್ 3 ಅನಿಷ್ಟ ಪದ್ಧತಿಯ ವಿರುದ್ಧ ಸಮರ ಸಾರಿತು. ಈ ರೀತಿ ಯಾರೇ ಬಹಿಷ್ಕಾರ ಹಾಕಿದ್ರೂ ಅವರ ವಿರುದ್ಧ ಬುಲೆಟ್ ಹಾರೋದು ಪಕ್ಕಾ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಬಹುಶಃ 2 ಪಾಯಿಂಟ್ ಇದೆ. ಒಂದು, ಇಂಥದ್ದು ಅನಿಷ್ಟ ಸಮಾಜದಲ್ಲಿ ಈಗಲೂ ಇದೆಯಲ್ಲ ಅಂತ ಒಂದು. ಆಮೇಲೆ ಅದು ವೈಯಕ್ತಿಕ ರೀತಿಯಲ್ಲಿ, ವೈಯಕ್ತಿಕನೋ ಮತ್ತೊಂದು, ಯಾರ್ರೀ ನೀವೆಲ್ಲ, ಯಾರು ನೀವೆಲ್ಲ ಮಾಡಲಿಕ್ಕೆ ಎಷ್ಟು ಕೆಲಸ ಇದೆ ನಿಮಗೆ? ನಾಯಕನಾಗಲಿಕ್ಕೆ ಯೋಗ್ಯತೆ ಇಲ್ಲದವನು ಹಿಂಗೆ ಕೂತ್ಕೊಂಡು ಬಹಿಷ್ಕಾರ ಹಾಕ್ಬಿಡೋದಂತೆ. ಬಹಿಷ್ಕಾರ ಅನ್ನುವಂಥ ವಿಚಾರ ಎಲ್ಲೇ ಇದ್ದರೂ ಕೂಡ ಸೂಪರ್ 3 ಗಮನಕ್ಕೆ ತನ್ನಿ. ನಾನಂತೂ ಅದನ್ನು ಫ್ರಂಟ್ ರನ್ನರ್ ಆಗಿ ಅದರ ಬಗ್ಗೆ ಸ್ಟೋರಿ ಮಾಡೋಕ್ಕೆ ರೆಡಿ ಇದ್ದೀನಿ. ಎಂಥವನೇ ಆಗಿರಲಿ ಸರ್, ಯಾವುದೇ ಜಾತಿಯವನೇ ಆಗಿರಲಿ, ಎಂಥದೇ ಆಗಲಿ, ಬೇಕಿದ್ರೆ ನನ್ನ ಮೇಲೆ ಎಂಥದ್ದೇ ಕೇಸ್ ಮಾಡಿ ನನ್ನನ್ನು ಬೇಕಿದ್ರೆ ಒಳಗಾಕಲಿ, ಜೈಲಲ್ಲಿ, ಕೇರ್ ಮಾಡಲ್ಲ ನಾನು. ಇಂಥ ವಿಚಾರಗಳಲ್ಲಿ ನಿಮ್ಮ ಪರವಾಗಿ ನಿಲ್ತೀವಿ, ಜೋರಾಗಿ ಮಾತಾಡ್ತೀವಿ, ಸಂಬಂಧಪಟ್ಟವರ ಗಮನಕ್ಕೆ ಅದನ್ನು ತರ್ತೀವಿ. ಯಾಕಂದರೆ ನಮಗೆ ಸಂವಿಧಾನ ಅಂತ ಅವಕಾಶಗಳನ್ನು ಕೊಟ್ಟಿದೆ. ಐ ಅಗ್ರಿ, ಒಂದೇ ದಿವಸಕ್ಕೆಲ್ಲ ಚೇಂಜ್ ಆಗೋದಿಲ್ಲ, ಬದಲಾವಣೆಗೆ ಕೆಲವು ಟೈಮ್ ಕೇಳುತ್ತೆ. ಆದರೆ ಇಷ್ಟೊಂದು ನಾವು ಇವರ ಬಳಿ ಬಂದು ನಮ್ಮ ದೇಶ ಆರ್ಥಿಕತೆಯಲ್ಲಿ ವಿಶ್ವದ 3ನೇ ರಾಷ್ಟ್ರವಾಗತ್ತೆ ಅಂತಂದರೆ ಹೋಗಪ್ಪ ಅಂತಾರೆ ಅಷ್ಟೇ ಅಲ್ವಾ, ಹೇಳಲ್ವಾ? ಫಸ್ಟ್ ನಮ್ದು ನೋಡಪ್ಪ ಇಲ್ಲಿ ಹಿಂಗಿದೆ ಅಂತೇಳಿ. ಅಂಬೇಡ್ಕರ್ ಅವ್ರ ಹತ್ರ ಕೇಳಿದ್ರಂತೆ, ನಿಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಏನು ಪಾರ್ಟು ಮತ್ತೊಂದು ಅಂತೇಳಿ. ಅಲ್ಲಪ್ಪ, ನನ್ನ ಜನರಿಗೆ ಸ್ವಾತಂತ್ರ್ಯನೇ ಇಲ್ಲ, ಅವರು ಮನುಷ್ಯರು ಹೌದೋ ಅಲ್ವೋ ಅಂತಿಲ್ಲ. ಆಮೇಲೆ ನಾನು ಯಾವ ದೇಶಕ್ಕಾಗಿ, ಯಾವ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲಿ? ಬ್ರಿಟಿಷರ ವಿರುದ್ಧ ಹೋರಾಟ ಬೇರೆ, ನನ್ನ ದೇಶದಲ್ಲೇ ಇಲ್ವಲ್ಲ. ಹಿಂಗೆ ನಡೆದಿದೆ ಸರ್ ಈ ದೇಶದಲ್ಲಿ. ಹಾಗಂತ ಭಾರತದಲ್ಲಿ ಮಾತ್ರ ನಡೆದಿದೆ ಅಂತ ಹೇಳಬೇಡಿ, ಅಮೇರಿಕಾದಲ್ಲೂ ಇತ್ತು. 1960 ತನಕ ಫಿಮೇಲ್ ಡಿಸ್ಕ್ರಿಮಿನೇಷನ್ ಅಮೇರಿಕಾದಲ್ಲಿತ್ತು. 1965 ತನಕ ವರ್ಣಭೇದ ನೀತಿಯ ರೀತಿಯಲ್ಲಿ ಇತ್ತು. ಸೌತ್ ಆಫ್ರಿಕಾದಲ್ಲಿ ಕಂಪ್ಲೀಟ್ ಇತ್ತು. ಸೌತ್ ಆಫ್ರಿಕಾ ಕ್ರಿಕೆಟ್ ಮ್ಯಾಚಿಂದ ಹೊರಗೆ ಹೋಗಿತ್ತು. ಆಮೇಲೆ ಅದನ್ನು ಅವರು ವಾಪಸ್ ತಗೊಂಡ ನಂತರ ಬಂದರು. ಕೆಪ್ಲರ್ ವೆಸಲ್ಸ್ ಅನ್ನುವಂಥ ನಾಯಕ ನೀವು ಕೇಳಿರ್ಬೋದು, ಸೌತ್ ಆಫ್ರಿಕಾದಿಂದ ಆಡಿದ್ರು. ಅವರು ಅದಕ್ಕಿಂತ ಮೊದಲು ಆಸ್ಟ್ರೇಲಿಯಾದ ಓಪನರ್ ಬ್ಯಾಟ್ಸ್ಮನ್ ಆಗಿದ್ದರು. ಅನೇಕರು ಹೋಗಿ ಬೇರೆ ಬೇರೆ ದೇಶಗಳಲ್ಲಿ ಆಡಿದ್ದಾರೆ. ಆಲನ್ ಲ್ಯಾಂಬ್ ಕೂಡ ಅದರಲ್ಲೇ ಬರ್ತಾರೆ. ಆದರೆ ಆ ಪಿಡುಗು ನಮಗೆ ಸ್ವಾತಂತ್ರ್ಯ ಬಂದ ನಂತರ ಕೂಡ ಇದರ ಬಗ್ಗೆ ನಮಗೆ ಮಾತಾಡಲಿಕ್ಕೆ ಆಗ್ತಾ ಇಲ್ಲ. ಐ ಆಮ್ ಆಸ್ಕಿಂಗ್, ನಿನ್ನೆ ಯಾರೋ ನನಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು, ನಿಮಗೆ ತಾಕತ್ತಿದ್ರೆ ಇದನ್ನು ಮಾಡಿ ಅಂತ. ತಾಕತ್ತು ನೀವು ನನ್ನ ಹತ್ರ ಕೇಳೋದಲ್ಲ. 51 MLAಗಳಿದ್ದಾರೆ, 36 SC MLAಗಳು, 16 ST MLAಗಳು. ಏನು ಮಾಡಿದ್ರು ಅಂತ ಕೇಳಿ ಅವ್ರಿಗೆ. ಇವತ್ತು KPCC ಅಧ್ಯಕ್ಷರಾಗಬೇಕು ಅಂತ ಸತೀಶ್ ಜಾರಕಿಹೊಳಿ ಟ್ರೈ ಮಾಡ್ತಾ ಇದ್ದಾರಲ್ಲ, ಕೇಳಿ ಅವ್ರಿಗೆ, ಏನರಪ್ಪ ಮಾಡ್ತಾ ಇದ್ದೀರಿ ಆ ಅಧಿಕಾರದಲ್ಲಿದ್ದು ಅಂತೇಳಿ. ಸಿದ್ದರಾಮಯ್ಯ ಅವ್ರಿಗೆ ಕೇಳಿ, ಗೋವಿಂದ ಕಾರಜೋಳ ಅವ್ರಿಗೆ ಕೇಳಿ. ನನಗಲ್ಲ ಚಾಲೆಂಜ್ ಮಾಡೋದು, ನನಗೇನು ಸಿಕ್ಕಿದೆಯೋ ಅವಕಾಶ ಈ ಸಮಾಜದ ಸೇವೆಗೆ, ಅದನ್ನು ನಾನು ಮಾಡ್ತಾ ಇದ್ದೀನಿ. ಸಂವಿಧಾನಬದ್ಧ ಹಕ್ಕಲ್ಲ, ಅದು ನನ್ನ ಕರ್ತವ್ಯ ಈ ದೇಶಕ್ಕೆ, ಈ ಸಮಾಜಕ್ಕೆ. ಅದನ್ನು ನಾನು ಮಾಡಿದ್ದೀನಿ, ನನಗೆ ಹೆಮ್ಮೆ ಇದೆ. ಆ ತಾಯಿಯ ಕಣ್ಣೀರನ್ನು ಒರೆಸಿದ್ದೀವಿ ನಾವು, ಸಮಾಧಾನ ಇದೆ. ನೀವೆಷ್ಟು ಮಾಡಿದ್ದೀರಿ?
ನಮ್ಮ ಸಮಾಜಕ್ಕೆ ಅನ್ಯಾಯವಾಗಿದೆ ಅಂತ ಹೇಳಿದಂಥ 36 MLAಗಳಿದಾರಲ್ಲ, ರಿಸರ್ವೇಷನ್ ಇದೆ ಸರ್, ರಿಸರ್ವೇಷನ್ ಇದೆ 36 SCಗಳಿಗೆ, 16 ST MLAಗಳಿಗೆ, 51, 52, 20%. ಇವರು ಮನಸ್ಸು ಮಾಡಿದರೆ ಎಂಥ ಸರ್ಕಾರ ಕೂಡ ಲಗಾಡಿ ಎದ್ದು ಹೋಗುತ್ತೆ ಗೊತ್ತಾ ನಿಮಗೆ? ಯಾಕೆ ಮಾಡಲ್ಲ? ನಾವು 52 ಜನ ಸೇರಿ ಅಥವಾ 36 ಜನ ಸೇರಿ ಇಂತಿಂಥ ಒಂದು ಪ್ರವಾಸ ಮಾಡ್ಕೊಂಬರ್ತೀವಿ, ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ. ಸಿದ್ದರಾಮಯ್ಯನವರು SC ST ಒಂದು 36,000 ಕೋಟಿ ಇಟ್ಟಿದ್ರಲ್ಲ, ಯಾರ ದುಡ್ಡು? ಯಾರಿಗಿರೋ ದುಡ್ಡು? ಎಷ್ಟು ಉಪಯೋಗ ಮಾಡ್ಕೊಂಡ್ರಿ ನೀವು? 11,000 ಕೋಟಿ ತೆಗೆದ್ರು ಅಂತ ರಾಜಕೀಯವಾಗಿ ಆಯ್ತು ಬಿಟ್ಟರೆ ಜನರಿಗೆ ತಲುಪ್ತಾ ಇಲ್ಲ ಅಂತ ಮಾಡಿದ್ರೇನ್ರಿ? ಮಾಡಿದ್ರ? ದಲಿತ ಸಂಘಟನೆಗಳು ಕೂಡ ಅಭಿವೃದ್ಧಿ ಬದ್ಧತೆ, ಇವರನ್ನು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತೀವಿ ಅಂತ ಯಾಕೆ ಮಾಡ್ತಾ ಇಲ್ಲ? ಯಾಕೆ ಹೋಗ್ತಾ ಇಲ್ಲ? 36,000 ಕೋಟಿ ಯಾರ್ದು? ನಿಮಗೆ ತಲುಪಬೇಕಾದ ದುಡ್ಡಲ್ವಾ? ಯಾಕೆ ಬಿಟ್ರಿ? ಅದು ಬಿಟ್ಬಿಟ್ಟು ಆ ಜಾತಿ ಸರಿ ಇಲ್ಲ, ಈ ಜಾತಿ ಸರಿ ಇಲ್ಲ, ಅವನ್ನ ನನ್ನ ಅಮುಕದ ತುಳಿದ ಅಂತ ಹೇಳೋದಕ್ಕಿಂತ ಅವಕಾಶ ಸಿಕ್ಕಿದೆಯಲ್ಲಪ್ಪ. 36 MLA SC 16 ಯಾರು ಈ ಥರ ಮಾತಾಡಲ್ಲ ಸರ್. 36,000 ಕೋಟಿ ಪ್ರತಿ ವರ್ಷ ಅದು ವಾಪಸ್ ಹೋಗೋದಿಲ್ಲ. ಆ ದುಡ್ಡನ್ನು ಹೆಂಗೆ ಬಳಸಬೇಕು ಒಂದು ಪ್ಲ್ಯಾನ್ ಮಾಡಿ ಕೊಟ್ಟಿದ್ದೀರಾ ನೀವು. 4 ಜನ ಸೇರಿಬಿಟ್ಟು ಆ ನಾಯಕನಿಗೆ ಜೈ, ಈ 4 ಜನ ಸೇರಿಬಿಟ್ಟು ನೀವು ಯಾವಾಗ ಒಗ್ಗಟ್ಟಾಗೋದು? ಒಗ್ಗಟ್ಟಾಗಿದ್ರು ಕೂಡ ಸಮಾಜದ ಬಗ್ಗೆ ಕಳಕಳಿ ಇದೆಯಾ ನಿಮಗೆಲ್ಲ? ನನಗೆ ಹೆಮ್ಮೆ ಇದೆ ಸರ್. ಈಗ ಅಂತಲ್ಲ, ಇವತ್ತು ಅಂತಲ್ಲ, ಈ ಹಿಂದೆನೂ ಮಾಡಿದ್ದೀವಿ. ಆ ತಾಯಿ ಬೇರೆ ಅಲ್ಲ, ನನ್ನ ತಾಯಿ ಬೇರೆ ಅಲ್ಲ. ಹೆಂಗೆ ಬಂತು ಈಗ? ತನ್ನಿಂತಾನೆ ಹೆಂಗೆ ಸರಿ ಆಯಿತು? ನಮಗೇನು 15,000 ರೂಪಾಯಿ ಕೊಡಿಸೋದು ಕಷ್ಟನಾ? ಬಟ್ ಆ ಥರ ಕೊಡಲಾರೆ ನಾನು, ಆ ಥರ ಕೊಡಿಸಲಾರೆ ನಾನು. ಬಹಿಷ್ಕಾರ ಇರಬಾರ್ದು. ಆ್ಯಂಡ್ ಮಹೇಶ್, ಎಲ್ಲರಿಗೂ ತಹಶೀಲ್ದಾರ್ ಮಹೇಶ್, DSP ಕರೀಂರಾವ್, ಇನ್ಸ್ಪೆಕ್ಟರ್ ಚೇತನ್, ಎಲ್ಲರೂ ಕೂಡ ನನ್ನ ಸಲ್ಯೂಟ್ ಇದೆ. ಸಲ್ಯೂಟ್. ಕೆಲಸ ಮಾಡಿದವ್ರಿಗೆ ಬುಲೆಟ್, ಕೆಲಸ ಮಾಡಿದವ್ರಿಗೆ ಸಲ್ಯೂಟ್. ಜೊತೆಗೆ ನನ್ನ ಮೈಸೂರು ರಿಪೋರ್ಟರ್ ವಿನೋದ್ ಮತ್ತು ಸಚಿನ್, ಇವರಿಗೂ ಕಂಗ್ರ್ಯಾಚುಲೇಷನ್ಸ್. ಇದು ನಾವು ಮಾಡಬೇಕಾದ ಕೆಲಸ. ನಮಗೇನು 12ವರೆಗೆ ಗೊತ್ತಿಲ್ವಾ? DK ಶಿವಕುಮಾರ್ ಪ್ರೆಸ್ ಮೀಟ್ ಇದೆ, ಎಷ್ಟು ಓಡತ್ತೆ ಗೊತ್ತಿದೆ ನನಗೆ. ವಿನೋದ್ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು ನೀವು. ಇವತ್ತು ನಾನು ಮಾತಾಡಿದ ನಂತರ 961118800048 ವಿನೋದ್ ಈ ಸ್ಟೋರಿ ತಂದ ಕಾರಣಕ್ಕಾಗಿ ಇವತ್ತು ಆ ಫ್ಯಾಮಿಲಿ, ಇವತ್ತು ಸುಪತ್ರಿ ವೇದಿಕೆ ಬಂದ ಕಾರಣಕ್ಕಾಗಿ ಆ ಫ್ಯಾಮಿಲಿ ಇವತ್ತು ಖುಷಿಯಲ್ಲಿದೆ. ಈಗ ತೆಗೆದ್ರು, ಈಗ ಬೇಕಿದ್ರೆ 15,000 ಕೊಡ್ತೀವಿ. ಬನ್ನಿ ವಿನೋದ್ ಹತ್ರ ಮಾತಾಡಿದ್ರೆ. ವಿನೋದ್, ಐ ಥಿಂಕ್ ಅನೇಕ ಸ್ಟೋರಿಗಳನ್ನು ಮಾಡಿದ್ದೀರಿ ವಿನೋದ್. ಬೇರೆ ಬೇರೆ ರೀತಿ ಇಂಪ್ಯಾಕ್ಟ್ಗಳಾಗೋದು ಬೇರೆ. ಯಾರೋ ಬಂದ್ರಂತೆ ಮತ್ತೊಂದು. ಆದರೆ ಹಠಕ್ಕೆ ತೊಟ್ಟು ಅರ್ಧ ಗಂಟೆಯಲ್ಲಿ CM ಕ್ಷೇತ್ರದಲ್ಲಿ CM ಗೊತ್ತಿದ್ದರೂ ಮಾಡೋಕ್ಕಾಗದೇ ಇರುವಂಥ ಕೆಲವು ಸಂದಿಗ್ಧ ಪರಿಸ್ಥಿತಿಗಳಿರುತ್ತೆ, ನನಗೆ ಗೊತ್ತದು. ಬಟ್ ಇವತ್ತು ಪ್ರಾಬ್ಲಮ್ ಸಾಲ್ವ್ ಆಯಿತು. ಏನೆಲ್ಲ ಆಯಿತು, ಆ ಸಂತೋಷ ಏನು, ಮತ್ತು ನಿಮಗೆ ಬಂದಂಥ ಬೇರೆ ಬೇರೆ ಫೀಡ್ಬ್ಯಾಕ್ಗಳೇನು? ಪ್ಲೀಸ್ ಎಕ್ಸ್ಪ್ಲೈನ್. ನಾವು ಕೂಡ ಸ್ವಲ್ಪ ಖುಷಿ ಪಡೋಣ. ಜಯಪ್ರಕಾಶ್, ನಿಜಕ್ಕೂ ಕೂಡ ನೀವು ಹೇಳಿದಾಗೆ ಸಾಕಷ್ಟು ಸುದ್ದಿಗಳನ್ನ ಮಾಡಿದ್ದೀವಿ, ಬೇರೆ ಬೇರೆ ರೀತಿಯ ಪ್ರಕರಣಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಇಂಪ್ಯಾಕ್ಟ್ಗಳನ್ನ ಮಾಡಿದ್ದೀವಿ. ಅದರ ಒಂದು ಉತ್ಸಾಹನೇ ಬೇರೆ, ಅದರ ಸಂತೋಷನೇ ಬೇರೆ. ಆದರೆ 4 ವರ್ಷಗಳಿಂದಲೂ ಕೂಡ, ಅದರಲ್ಲೂ ಕೂಡ CM ಸಿದ್ದರಾಮಯ್ಯನವರು ಹುಟ್ಟಿ ಬೆಳೆದಂತಹ ಸಿದ್ದರಾಮಯ್ಯನುಡಿಯ ಪಕ್ಕದಲ್ಲಿ ಬರುವಂತಹ ಶ್ರೀನಿವಾಸಪುರ ಗ್ರಾಮ, ಅದರಲ್ಲೂ ಕೂಡ ಯಾವಾಗಲೂ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ. ಜೊತೆಗೆ ಸಮಾಜ ಎಷ್ಟು ಬೆಳೀತಾ ಇದೆ, ನಾಗರಿಕತೆ ಎಷ್ಟು ಮುಂದುವರೆದಿದೆ, 5G ಕಾಲದಲ್ಲಿ ನಾವಿದ್ದೀವಿ. ಇಂತಹ ಸಂದರ್ಭದಲ್ಲೂ ಕೂಡ ಎಲ್ಲೋ ನಾವು ಚಿಕ್ಕದಿಂದ ಕೇಳ್ತಾ ಇದ್ವಿ ಬಹಿಷ್ಕಾರ ಹಾಕ್ಬಿಟ್ಟಿದ್ದಾರೆ ಅಂತೇಳಿ. ಆದರೆ ನಿಜಕ್ಕೂ ಕೂಡ ನಮ್ಮ ಕಣ್ಣ ಮುಂದೆ ಈ ರೀತಿಯಾದಂತಹ ಘಟನೆಗಳು ನಡೆದ ಸಂದರ್ಭದಲ್ಲೂ ಕೂಡ ಸಾಕಷ್ಟು ನೋವಾಗುತ್ತೆ. ಆ ಸಂದರ್ಭದಲ್ಲಿ ನಾವು ಮನೆಗೆ ಹೋದ ಸಂದರ್ಭದಲ್ಲೂ ಕೂಡ ಸುರೇಶ್ ಅವರು ಇರ್ಬೋದು, ಅವರ ತಾಯಿ ಮಾದೇವ ಇರ್ಬೋದು, ಇಬ್ಬರು ನೋಡಿದ ಸಂದರ್ಭದಲ್ಲೂ ನಿಜಕ್ಕೂ ಕೂಡ ಸಾಕಷ್ಟು ಬೇಸರ ಆಯಿತು. ಯಾಕಂದರೆ ಅವ್ರು ಮಾತಾಡೋ ಸಂದರ್ಭದಲ್ಲಿ ನಮ್ಮನ್ನ ಯಾರು ಮಾತಾಡಿಸ್ತಾ ಇಲ್ಲ, ದೇವರ ಮೂರ್ತಿ ಕೂಡ ನಮ್ಮ ಮನೆ ಮುಂಭಾಗಕ್ಕೆ ತರ್ತಾ ಇಲ್ಲ ಅಂತ ಹೇಳಿದಾಗ ನಿಜಕ್ಕೂ ಕೂಡ ಕರಳು ಚೂರಲ್ಲುತ್ತೆ. ನಿಜಕ್ಕೂ ಕೂಡ ತತ್ಕ್ಷಣದಲ್ಲಿ ನಿಜಕ್ಕೂ ಕೂಡ ನಾನು ನಿಮಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂತಂದರೆ ಈ ಶೋ ನಡೆಸ್ತಾ ಇರೋ ಕಾರಣಕ್ಕಾಗಿ ನಿಜಕ್ಕೂ ಈ ಅರ್ಧ ಗಂಟೆ ಈ ಸ್ಟೋರಿಯಲ್ಲಿದೆ. ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ರೀಚ್ ಆಗುವಂಥ ಸ್ಟೋರಿ ನಿಜಕ್ಕೂ ಮತ್ತೆ ಯಾರಿಗೆ ಕಷ್ಟದಲ್ಲಿದ್ದಾರೆ ಅವ್ರಿಗೆ ತತ್ಕ್ಷಣದಲ್ಲಿ ಸ್ಪಂದಿಸುವಂತಹ ಸ್ಟೋರಿ ಇದಾಗಿರುವಂಥದ್ದು. ಸೊ ಹೀಗಾಗಿ ನಾವು ಯಾವಾಗ ಸುದ್ದಿ ಮಾಡಿದ ತಕ್ಷಣದಲ್ಲಿ ತಹಸೀಲ್ದಾರ್ ಕೂಡ ಸುದ್ದಿ ಮುಡಿಸಿ ಥರ ಆಗಿದೆ ಸರ್ ಅಂತ ಹೇಳಿದ್ವಿ. ಮಹೇಶ್ ಕುಮಾರ್ ಕೂಡ ಸಾಕಷ್ಟು ನಿಜವಾಗಿ ಅವರು ಕೂಡ ಸ್ಪಂದಿಸಿದ್ರು. ಹೌದು, ನಿಜವಾಗ್ಲೂ ಅವ್ರ ಗಮನಕ್ಕೆ ಅಂದರೆ
CM ಅವರ ಗಮನಕ್ಕೆ ಬಂದಿರುತ್ತೆ. ಅವರು ಕೂಡ ಇಷ್ಟ ನಾನಾ ರೀತಿಯಾದ ಅರ್ಜಿಗಳು ಬಂದರೂ ಕೂಡ ತಲೆ ಕೆಡಿಸ್ಕೊಂಡಿರೋದಿಲ್ಲ. ಯಾವಾಗ ತಹಸೀಲ್ದಾರ್ ಗಮನಕ್ಕೆ ತಂದ ಸೊ ಹೀಗಾಗಿ ತತ್ಕ್ಷಣದಲ್ಲಿ ಅವರು ಕೂಡ ಸ್ಥಳಕ್ಕೆ ಬರ್ತಾರೆ. ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ ಚೇತನ್ ಅವರು ಇರ್ಬೋದು, ಜೊತೆಗೆ DYSP ಆಗಿರುವಂತಹ ಕರೀಂ ರಾವ್ ಸರ್ ಇರ್ಬೋದು, ಎಲ್ಲರೂ ಕೂಡ ಸಾಕಷ್ಟು ಲೀಡಾಗಿ ಸ್ಪಂದಿಸಿದ್ರು. ತತ್ಕ್ಷಣದಲ್ಲಿ ಆ ಗ್ರಾಮದಲ್ಲಿ ಮುಖಂಡರಿರ್ಬೋದು, ಯಜಮಾನರುಗಳಿರ್ಬೋದು, ಮಹಿಳೆಯರಿರ್ಬೋದು, ಎಲ್ಲರನ್ನೂ ಕೂಡ ಒಂದು ಸಮುದಾಯ ಭವನದಲ್ಲಿ ಕೂರಿಸ್ತಾರೆ. ಸುರೇಶ್ ಅವರು ಮತ್ತು ಅವ್ರ ತಾಯಿಯಲ್ಲೂ ಕೂಡ ಒಂದು ಕಡೆ ಕೂರಿಸ್ತಾರೆ. ಅವರ ಕಷ್ಟವನ್ನು ಕೇಳ್ತಾರೆ. ಊರಿನವರು ಹೇಳಿದಂತಹ ಪ್ರಾಬ್ಲಮ್ಗಳನ್ನು ಕೇಳ್ತಾರೆ. ಕೊನೆಗೆ ಒಂದು ಜಡ್ಜ್ಮೆಂಟನ್ನು ಕೊಡುವಂಥದ್ದು. ಸಂವಿಧಾನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾದಂತಹ ಅನಿಷ್ಟ ಪದ್ಧತಿಗೆ ಅವಕಾಶ ಇಲ್ಲ. ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಬಾಳಬೇಕು. ಏನೇ ಸಮಸ್ಯೆ ಇದ್ರೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಬಹಿಷ್ಕಾರ ವಾಪಸ್ ಆಗಿದೆ. ಜೊತೆಗೆ ನಾನು ಮತ್ತೊಮ್ಮೆ ನಮ್ಮ ವಿನೋದ್ನ ನಂಬರ್ ಕೊಡ್ತೀನಿ. ಮೈಸೂರು ರಿಪೋರ್ಟರ್ ಇವರು. ಆ್ಯಂಡ್ ವಿನೋದ್ ಆ್ಯಂಡ್ ಸಚಿನ್ ನಮ್ಮ ಕ್ಯಾಮ್ರಾಮ್ಯಾನ್ ಇಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್. ಸಚಿನ್ ಅವರ ನಂಬರ್ ತಗೊಳ್ಳಿ. ಮೈಸೂರಿಗೆ ಸಂಬಂಧಪಟ್ಟ ಯಾವುದೇ ಸುದ್ದಿ ಇದ್ರೂ ಕೂಡ ಅವರ ಗಮನಕ್ಕೆ ತನ್ನಿ. ಹಾಗಂತ ನಾಳೆ ಮತ್ತೆ ಫೋರ್ಸಲ್ಲ. ನೋಡಿ ಸರ್, ನೀವು ನಂಬರ್ ಹಾಕಿದ್ರಿ, ನಾನು ಫೋನ್ ಮಾಡಿದ್ರೆ ಎತ್ತೇ ಇಲ್ಲ, ಹಂಗಲ್ಲ. ಒಂದು ಮೆಸೇಜ್ ಹಾಕಿ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ. ಅಗ್ರೆಸಿವ್ ಅಂದರೆ ಭಾಳ ಅಗ್ರೆಸಿವ್. ಕೆಲವರು ಹೇಳಿದ್ರು ಇಷ್ಟೆಲ್ಲ ಜೋರಾಗಿ ಮಾತಾಡಬೇಡಿ ಶೆಟ್ರೆ, ನಿಮ್ಮ ಮೇಲೆ ಕೂಡ ಏನೋ ಅಟ್ರಾಸಿಟಿ ಕೇಸ್ ಆಗ್ಬೋದು ಅಂತ. ಯಾವ ಅಟ್ರಾಸಿಟಿ ಕೇಸು ಅಂದರೆ ಆ ನಾಯಕರ ಬಗ್ಗೆ ಮಾತಾಡಿ, ಅಂದರೆ ಅಲ್ಲಿ ಬಹಿಷ್ಕಾರ ಹಾಕಿದವರ ಬಗ್ಗೆ ಮಾತಾಡಿದ್ದ. ಹಾಕ್ಕೊಳ್ಳಿ, ತೊಂದರೆ ಇಲ್ಲ, ಹೋಗೋಣ. ಆ ಫ್ಯಾಮಿಲಿಗೆ ರಿಲೀಫ್ ಸಿಕ್ಕಿಲ್ಲ ಅಂತಂದರೆ ಇನ್ನು ಯಾವನಿಗೆ ಬೇಕ್ರಿ ಕಾನೂನು? ಹೌದಲ್ಲ? ಹಾಗಾಗಿ ಇಂಥದ್ದನ್ನು ಫೇಸ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ನನ್ನ ಬಗ್ಗೆ ಇಂಥ ಸ್ಟೋರಿಗಳಲ್ಲಿ ಮಾಡಿದ ಸಂದರ್ಭದಲ್ಲಿ ಗೊತ್ತಿದ್ದವ್ರಿಗೆ ಗೊತ್ತಿದೆ. ಇಂಥದಕ್ಕಾಗಿ ಕಟ್ಟಕಡೆಯ ವ್ಯಕ್ತಿಗಾಗಿ, ಧ್ವನಿ ಇಲ್ಲದವರಿಗಾಗಿ ಯಾವುದೇ ರಿಸ್ಕ್ ತಗೊಳ್ಳೋಕೆ ರೆಡಿ ಇದ್ದೀನಿ. ಈಗ ಒಬ್ಬರು ಕರೆ ಮಾಡಿದ್ದಾರೆ, ಪದ್ಮಾವತಿ ಅವರು. ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ಹೇಳಿಮ್ಮ. ಸರ್ ಏನಿಲ್ಲ, ಜನಪ್ರತಿನಿಧಿಗೆ ಮಾಡದೇ ಇರೋ ಕೆಲಸ ನೀವು ಮಾಡ್ತಾ ಇದ್ದೀರಿ ಸರ್. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಎಲ್ಲಿಂದ? ಬೆಂಗಳೂರಿಂದ? ಬೆಂಗಳೂರು ಜಯನಗರದಿಂದ ಸರ್. ಓಕೆ ಮಾ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಸರ್ ಈ ರಾಜಕಾರಣಿ ಇಲ್ಲ ಸರ್, ಸುತ್ತಿದ್ರು ಆಗಲ್ಲ ಸರ್. ಬಟ್ ಆ ಕೆಲಸ ನೀವು ಇಮಿಡಿಯೇಟ್ ಮಾಡ್ತೀರಲ್ಲ, ತುಂಬಾ ಸಂತೋಷ ಸರ್. ನಾವು ಡೈಲಿ ನೋಡ್ತೀವಿ. ತುಂಬಾ ಖುಷಿ ಆಗೋದಂದ್ರೆ ಇದೊಂದು ಪ್ರೋಗ್ರಾಮ್ ಇಂದ ಸರ್ ನಮಗೆ. ಥ್ಯಾಂಕ್ ಯು. ನೋಡಿ, ಆ ತಾಯಿ ಅಳ್ತಾ ಇದ್ರು. ಇವತ್ತೊಂದು ಖುಷಿ ಇರುತ್ತೆ. ಕಳೆದ 4 ವರ್ಷದಿಂದ ಯಾವುದೊಂದು ಫಂಕ್ಷನ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹೆಂಗಿರುತ್ತೆ? ಯಾರು ಮಾತಾಡ್ಸೋಂಗಿಲ್ಲ. ಹೆಂಗಿರುತ್ತೆ ಜೀವನ? ಯಾರ್ಯಾರು ಕೊಲೆ ಮಾಡಿದವರೆಲ್ಲ ಆರಾಮಾಗಿ ಒಳಗೆ ಕೂತ್ಕೊಂಡು ಕಾಲ ಮೇಲೆ ಕಾಲು ಹಾಕಿ ಟೀ ಕುಡಿತಾ ಇರ್ತಾರೆ. ಅಂಥದ್ದು ಏನು ಮಾಡಿದ್ರಿ ತಾಯಿ ಅಲ್ವಾ? ಹೌದು ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಮಾ. ಎಲ್ಲಾನು ಅಷ್ಟೇ ಸರ್. ಡೈಲಿ 12 ಗಂಟೆಗೆ ಇದೊಂದು ಒಳ್ಳೆ ಪ್ರೋಗ್ರಾಮ್ ಸರ್ ನಮ್ಗೆ ಬರೋದು. ಇನ್ನು ಮುಂದೆ 12:30 ಆಯ್ತಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಹೇಳಿ ಎಲ್ರಿಗೂ ಥ್ಯಾಂಕ್ ಯು. ಆಶಾ ಬೇಗಂ ಕೊಪ್ಪಳದಿಂದ ಕರೆ ಮಾಡಿದ್ದಾರೆ. ಆಶಾ ಬೇಗಂ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಹೇಳಿ. ಸರ್, ಇವಾಗ ನೋಡ್ತಾ ಇದ್ದೆ ನಾನು ನಿಮ್ಮ ಕಾರ್ಯಕ್ರಮನ. ಹಾಂ, ತುಂಬಾ ಖುಷಿ ಆಗ್ತಾರೆ. ನೀವು ಇಂಥವ್ರು ನೊಂದಿರೋರ್ ಬಗ್ಗೆ ಯಾವಾಗ್ಲೂ ಮಾಡ್ತಿರ್ತಾರ ಈ ಸೂಪರ್ 3 ಅಂತ. ನಾನು ಕಂಟಿನ್ಯೂ ಆಗಿ ನೋಡ್ತಿರ್ತೀನಿ ಸರ್. ನಮ್ ಲೈಫ್ ನಲ್ಲೇ ಒಂದ್ ಆಗಿದೆ ಸರ್. ಹೇಳ್ಬೋದು ಸರ್? ನಾನು ನಿಮ್ಮ ನಂಬರ್ ತಗೋತೀನಿ ಈಗ, ಅಲ್ಲಿ ಕೊಡಿ. ಅಲ್ಲಿ ರಿಪೋರ್ಟರ್ ನಂಬರ್ ಕೊಡ್ತೀನಿ ನಾನು ನಿಮಗೆ. ಹ್ಞೂ ಸರ್. ರಿಪೋರ್ಟರ್ ಬರ್ತಾರೆ, ಅದನ್ನು ಸ್ಟೋರಿ ಮಾಡ್ಕೊಂಡ್ ಬರ್ತಾರೆ. ಖಂಡಿತವಾಗ್ಲೂ ಸಾಥ್ ಕೊಡಿ, ನಾನು ಮಾಡಿಸ್ತೀನಿ. ಹಾ ಸರ್, ಯಾಕಂದ್ರ ನಮ್ಮ ತಂದೆ ತಾಯಿನ ಇದೇ ತರ ಬಹಿಷ್ಕಾರ ಹಾಕಿದ್ರು ಸರ್. ಈ ಕೇಂದ್ರ ನಿರ್ಮತಿ ಕೇಂದ್ರ ಅಂತ. ಖಂಡಿತ ಮಾಡಮ್ಮ. ನಿಮ್ಮ ನಂಬರ್ ತಗೋತೀನಿ. ಅವ್ರು ಇವತ್ತು ಈ ಬಹದ್ದೂರ್ ಬಂಡಿ ಗ್ರಾಮದಾಗ ಅದಾರ ಸರ್. ಬಂದು ಖಂಡಿತ ಮಾಡಮ್ಮ. ಅದೊಂದು ನೋವು ಯಾವಾಗ್ಲೂ ಇದೆ ಸರ್. ಎಲ್ರು ಆರಾಮಾಗಿ ಇದಾರೆ ಸರ್. ನಮ್ಮನ್ನ ಬಹಿಷ್ಕಾರ ಹಾಕ್ಬಿಟ್ರು ಸರ್ ಅಲ್ಲಿಂದ. ಓಕೆ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ವೆರಿ ಮಚ್. ಎಸ್ ವೀಕ್ಷಕರೇ, ಒಂದು ಸಮಾಧಾನ ಇದೆ, ಖುಷಿ ಇದೆ. ಆ ಕುಟುಂಬ ಇಷ್ಟೆಲ್ಲ ಜನ ಬಂದರು. ಅಲ್ಲಿ ಒಂದು ಸಮಾಧಾನ ಏನಪ್ಪ ಅಂದ್ರೆ, ಆ ತಾಯಿ ಅಳ್ತಾ ಇದ್ರಿ, ಅವರ ಕಣ್ಣೀರನ್ನು ಒರೆಸಿ.